ಇನ್ನು ಶೋಕಾಸ್ ನೋಟಿಸ್ಗೆ ಶಾಸಕ ಯತ್ನಾಳ್ ಉತ್ತರ. ಈಗ ಹೈಕಮಾಂಡ್ಗೆ ವಿವರವಾದ ಉತ್ತರ ನೀಡಿದ ಯತ್ನಾಳ್. 9 ಪುಟಗಳ ಉತ್ತರ ನೀಡಿದ್ದಾರೆ ಯತ್ನಾಳ್ ಅವರು. ಹೈಕಮಾಂಡ್ ಏನು ನೋಟಿಸ್ ಕೊಟ್ಟಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿತ್ತು. ಹೈಕಮಾಂಡ್ ನೋಟಿಸ್ ಕಳಿಸಿತ್ತು ಶಿಸ್ತು ಸಮಿತಿಯಿಂದ. ಈಗ 9 ಪುಟಗಳ ಉತ್ತರ ನೀಡಿದ್ದಾರೆ ಯತ್ನಾಳ್. ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ಗೆ ಉತ್ತರ ನೀಡಿದ್ದಾರೆ, ರವಾನೆ ಮಾಡಿದ್ದಾರೆ. ಶಿಸ್ತು ಸಮಿತಿ ಅಧ್ಯಕ್ಷ ವಿಜಯೇಂದ್ರ ವಿರುದ್ಧ ಪರೋಕ್ಷವಾಗಿ ನೇರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಸ್ತು ಸಮಿತಿ, ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು 78 ಗಂಟೆಗಳ ಒಳಗೆ ನಮಗೆ ಉತ್ತರ ನೀಡಿ ಅಂತ. ಆದರೆ ಇವತ್ತು 9 ಪುಟಗಳ ಉತ್ತರವನ್ನ ಹೈಕಮಾಂಡ್ಗೆ ತಲುಪಿದೆ. 9 ಪುಟಗಳ ಉತ್ತರ ಶಿಸ್ತು ಸಮಿತಿಯ ಅಧ್ಯಕ್ಷ ಓಂ ಪಾಠಕ್ಗೆ ಉತ್ತರ ರವಾನೆ ಮಾಡಿದ್ದಾರೆ. ಬಿಜೆಪಿಯ ಶಿಸ್ತು ಸಮಿತಿಗೆ ಶೋಕಾಸ್ ನೋಟಿಸ್ ನೀಡಿದ್ರು ಯತ್ನಾಳ್ಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರಗೆ ಪರೋಕ್ಷವಾಗಿ ಮತ್ತು ಯಡಿಯೂರಪ್ಪ ಅವರಿಗೆ ಸಿಎಂ ಮಾಜಿ ಮುಖ್ಯಮಂತ್ರಿಗಳಂತ ನೋಡದೆ ನೇರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ವಿಜಯೇಂದ್ರ ಬಣದ ವಿರುದ್ಧ ಯತ್ನಾಳ್ ಬಣ ಅಂತಾನೆ ಗುರುತಿಸಿಕೊಂಡಿದ್ರು. ಈಗ ಕುಮಾರ್ ಬಂಗಾರಪ್ಪ ಸೇರಿರ್ಬೋದು, ಹಲವು ನಾಯಕರು ಎಲ್ಲರೂ ಕೂಡ ರಾಜ್ಯದ ಅಧ್ಯಕ್ಷ ಆಗಿದ್ರು ಕೂಡ ಅವರ ವಿರುದ್ಧ ನೇರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಈಗ ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ.